ಲೋಕಲೋಕವನ್ನ ಸಂಚರಿಸುತ್ತಾ ಅಲ್ಲಿಯ ಪರಿಸ್ಥಿತಿಗಳನ್ನು ಅವಲೋಕಿಸುತ್ತಾ ಯೋಗ್ಯರಾದವರಿಗೆ ಜ್ಞಾನೋಪದೇಶವನ್ನ ಮಾಡುತ್ತಾ ಮಾರ್ಗದರ್ಶನವಿಲ್ಲದೆ ತೊಳಲುವವರಿಗೆ ಸನ್ಮಾರ್ಗದ ದಾರಿಯನ್ನ ಹೇಳುತ್ತಾ ಅಷ್ಟೇ ಅಲ್ಲದೆ ದುಃಖದಿಂದ ಬಳಲುವವರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿ ಸಂತೈಸುತ್ತಾ ಜನರು ದೈವ ಭಕ್ತರಾಗುವ ಹಾಗೆ ದೇವರ ಮಹಿಮೆಗಳನ್ನ ಭಗವಂತನ ವರ್ಣನೆಯನ್ನ ಮಾಡುತ್ತಾ ಬಂದದ್ದಲ್ವೇ ನನ್ನ ಕಾರ್ಯ. ಅಷ್ಟೇ ಅಲ್ಲ, ಸಜ್ಜನರನ್ನ ರಕ್ಷಣೆ ಮಾಡುತ್ತಾ ದುಷ್ಟರಿಗೆ ಸರಿಯಾದ ಶಿಕ್ಷೆಯನ್ನ ಕೊಡುವುದು ಹೇಗೆ ಎನ್ನುವುದನ್ನ ಉಪಾಯವನ್ನ ಹೇಳುತ್ತಾ ಮಾಡುತ್ತಾ ಬಂದವನು ನಾನು. ಹೀಗೆ ಭಗವಂತನ ಇಚ್ಛೆಯಂತೆ 3 ಮುಕ್ಕವಲುಗಳಿಗೆ ಅಲ್ಲಿ 3 ಲೋಕವನ್ನ ಸಂಚರಿಸಬಲ್ಲ ಸಾಮರ್ಥ್ಯವನ್ನು ಪಡೆದಿದ್ದೇನೆ. ಆದ್ರೆ ಎಲ್ಲಿಯಾದರೂ ನಾರದನ ಆಗಮನವಾಯಿತು ಅಂತ ಆದ್ರೆ ನಾರದ ಬಂದ ಕಲಹವನ್ನ ತಂದ ಎನ್ನುವುದಾಗಿ ಆಡ್ತಾರೆ. ಇನ್ನೂ ಹೇಳುವುದುಂಟು, ಜಗಳವನ್ನ ಆಡಿಸಿ ಚಂದವನ್ನ ನೋಡ್ತಾನೆ ನಾರದ ಎನ್ನುವುದಾಗಿ. ಕಲಹ ಪ್ರಿಯ ಎನ್ನುವುದು ಸತ್ಯ ಸ್ವಾಮಿ. ಆದ್ರೆ ಕಲಹ ಅಂತ ಹೇಳಿದ್ರೆ ಬರೀ ಜಗಳ ಎನ್ನುವ ಒಂದೇ ಅರ್ಥ ಅಲ್ವಲ್ಲ. ಕಲಹ ಕ ಎನ್ನುವುದು ಕಮಲ ಸಂಭವ ಬ್ರಹ್ಮ, ಲ ಎನ್ನುವುದು ಲಕ್ಷ್ಮೀನಾರಾಯಣ ಶ್ರೀಹರಿ, ಹ ಎನ್ನುವುದು ಹರ ಪರಮೇಶ್ವರ ಎಂದಲ್ವೇ. ಹೀಗೆ ತ್ರಿಮೂರ್ತಿಗಳ ಪ್ರೀತಿಗೆ ಪಾತ್ರನಾದಂತಹ ನಾನು, ತ್ರಿಮೂರ್ತಿಗಳ ಪ್ರಿಯನಾದಂತಹ ನಾನು ಕಲಹ ಪ್ರಿಯ ಎನ್ನುವುದು ಸತ್ಯವಾದ ಮಾತು. ಹಾಗೆಂದ ಮಾತ್ರಕ್ಕೆ ನಾರದನ ಆಗಮನ ಎಲ್ಲಿ ಯಾವಾಗ ಅಂತ ಕೇಳಿದ್ರೆ, ದಾನವರು ದೇವತೆಗಳನ್ನ ಒಲಿಸಿಕೊಳ್ಳುವುದಕ್ಕೋಸ್ಕರ ಘೋರವಾದಂತಹ ತಪಸ್ಸನ್ನ ಆಚರಿಸುತ್ತಾರೆ. ಆಚರಿಸಿದಂತಹ ತಪಸ್ಸಿಗೆ ಮೆಚ್ಚಿದಂತಹ ದೇವತೆಗಳು ವರವನ್ನ ನೀಡುವುದು ಸಹಜ ತಾನೆ. ಹಾಗೆ ವರವನ್ನ ಪಡೆದಂತಹ ದಾನವರು ಸದುಪಯೋಗಕ್ಕೆ ವರವನ್ನ ಬಳಸದೆ ದುಷ್ಟ ಕಾರ್ಯಗಳಿಗೆ ಬಳಸಿದಲ್ಲಿ ಅವರ ವಧೆ ಮಾಡುವುದು ಹೇಗೆ ಎನ್ನುವುದರ ಕುರಿತಾಗಿ ನಾರದನ ಪ್ರವೇಶವಾಗ್ತದೆ ಅಂತ ಹೇಳಿದ್ರೆ, ಲೋಕ ಕಲ್ಯಾಣಾರ್ಥವಾಗಿಯೇ ನಾರದನ ಪ್ರವೇಶ ಎನ್ನುವುದು ಸತ್ಯವಲ್ವೇ. ಹೀಗೆ ಸತ್ಯಲೋಕದಲ್ಲಿ ತಿರುಗಾಡುತ್ತಿದ್ದಂತಹ ನಾನಿಂದು ಭೂಲೋಕಕ್ಕೆ ಬರಬೇಕಾದ ಅನಿವಾರ್ಯತೆಯೊಂದು ಬಂದೊದಗಿತಲ್ಲ. ಏನದು ಅಂತ ನೋಡಿದ್ರೆ, ನನ್ನ ಸೂಚನೆಯಂತೆಯೇ ಶ್ರೀಕೃಷ್ಣನ ಅಣತಿಯಂತೆಯೇ ರಾಜಸೂಯ ಯಾಗವನ್ನ ಮಾಡ ಹೊರಟಿರುವವರು ಪಾಂಡವರು. ಒಬ್ಬೊಬ್ಬ ವೀರರು ಒಂದೊಂದು ದಿಕ್ಕಿನಲ್ಲಿ ಯಾಗವನ್ನ ಯಾತ್ರೆಯನ್ನ ಕೈಗೊಂಡಿರುವಂತಹದ್ದು. ಆದರೆ ತೆಂಕಣ ದಿಕ್ಕನ್ನ ಆಯ್ಕೆ ಮಾಡಿಕೊಂಡು ಬಂದಿರುವಂತಹ ಸಹದೇವ ಇಂದು ಅನೇಕ ವೀರರನ್ನು ರಾಜರನ್ನು ಗೆದ್ದಿದ್ದಾನೆ, ಕಪ್ಪವನ್ನ ಸಂಗ್ರಹಿಸಿದ್ದಾನೆ ಎನ್ನುವುದು ಸತ್ಯ. ಆದರೆ ಈಗ ಒಂದು ನಿಂತಹ ಜಾಗ ಯಾವುದು ಅಂತ ನೋಡುವುದಾದ್ರೆ ರುಕ್ಮನ ಆಡಳಿತಕ್ಕೆ ಒಳಪಟ್ಟಂತಹ ರಾಜ್ಯ. ಈ ರುಕ್ಮನ ಸಾವು ಎಲ್ಲಿ ಯಾವಾಗ ಹೇಗೆ ಎನ್ನುವಂತಹದ್ದು ಈ ಮೊದಲೇ ದೈವನಿಶ್ಚಿತವಾದದ್ದಲ್ವೇ. ಹಾಗಾಗಿ ಈ ಯುದ್ಧವನ್ನ ತಡೆಯಬೇಕಾದಂತಹ ಅನಿವಾರ್ಯತೆ ನಾರದನಿಗಿದೆ. ನೇರವಾಗಿ ರಣರಂಗದತ್ತ ನಡೀತೇನಂತೆ. ಯುದ್ಧವನ್ನ ನಿಲ್ಲಿಸಬೇಕಾದದ್ದು ನನ್ನ ಕರ್ತವ್ಯ. ತೆರಳುತ್ತೇನಂತೆ ತೆರಳುತ್ತೇನೆ.
ನೋಡಿ, ನಿಮ್ಮ ನಿಮ್ಮ ಕೈಗಳಲ್ಲಿರುವ ಆಯುಧಗಳನ್ನ ಕೆಳಗಿಳಿಸಿ. ಕಾರಣ ಏನೆನ್ನುವುದನ್ನ ಹೇಳ್ತೇನೆ ಕೇಳಿ. ಗಡಿಯ ಧರ್ಮ ಸ್ವರೂಪ, ಗುಡಿಯ ಧರ್ಮ ಸ್ವರೂಪ ಧರ್ಮದ ಸನುಮತ ಧರ್ಮ ಸ್ವರೂಪ ಧರ್ಮಜವು ಸನುಮತವು ಮೂರ್ತಿಯು ಸನುಮತವು ಮೂರ್ತಿಯು ನಿಗಮಿಪ ಘಟನೆ ಮುನಿಗರೆ ಗತಿರೋಗೆ ಹಿತಕರೇ ಮುನಿಗರೆ ಗತಿರೋಗೆ ಹಿತಕರೇ ಮಠವೋ ಮಠವೋ ವೀರರೇ, ಧರ್ಮಜನು ಗುಣವಂತನೂ ಆದಂತಹ ಧರ್ಮರಾಯ ಮಾಡ ಹೊರಟಿರುವಂತಹ ರಾಜಸೂಯ ಯಾಗ ಲೋಕಮುಖಕ್ಕೆ ಶಾಂತಿಯನ್ನು, ನೆಮ್ಮದಿಯನ್ನು, ಸುಖವನ್ನು, ಸೌಖ್ಯವನ್ನು ಕೊಡುವಂತಹದ್ದು. ಇಂತಹದ್ದನ್ನ ನೀವು ವಿರೋಧಿಸುವುದಕ್ಕೆ ಮುಂದಾಗ್ತಾ ಇದ್ದೀರಾ, ಹೋರಾಡುವುದಕ್ಕೆ ಮುಂದಾಗ್ತಾ ಇದ್ದೀರಾ. ಬೇಡ, ತ್ರಿಮೂರ್ತಿಗಳೇ ಇದನ್ನ ಒಪ್ಪಿದ್ದಾರೆ. ಅದಲ್ಲದೆ ಸಕಲ ದೇವತೆಗಳು ಸಂತೋಷವನ್ನ ವ್ಯಕ್ತಪಡಿಸಿರುವಂತಹ ಈ ಕಾರ್ಯವನ್ನ ವಿರೋಧಿಸುವುದು ತರವಲ್ಲ. ಧರಣಿ ಪರಿ ಸತ್ಕಾರ್ಯಕ್ಕೆ ತರುವೆಯ ವಿಘ್ನವ, ಧರಣಿ ಪರಿ ಸತ್ಕಾರ್ಯಕ್ಕೆ ತರುವೆಯ ವಿಘ್ನವ, ಬಿಡು ಬಿಡು ಘನತೆ